ಇನ್ನು ಬೆಂಗಳೂರಿನಲ್ಲೂ ಕೂಡ ಗ್ಯಾಸ್ ಸಮಸ್ಯೆ ಮುಂದುವರೆದಿದೆ. ಗ್ಯಾಸ್ ಸ್ಟೇಷನ್ ಮುಂದೆ ಆಟೋಗಳು ಕ್ಯೂ ನಿಲ್ತಾ ಇದೆ. ಅದೇ ರೀತಿಯಾಗಿ ಕಂಠೀರವ ಸ್ಟುಡಿಯೋ ಬಳಿ ಕೂಡ ಅಲ್ಲೂ ಒಂದು ಗ್ಯಾಸ್ ಬಂಕ್ ಇದೆ. ದುಡ್ಡು ಕೊಟ್ಟರೂ ಸಿಗ್ತಾ ಇಲ್ಲ ಅಲ್ಲಿ ಆಟೋ ಗ್ಯಾಸ್. ಪರದಾಡ್ತಿದ್ದಾರೆ ಆಟೋ ಚಾಲಕರುಗಳು. ಕಂಠೀರವ ಸ್ಟುಡಿಯೋ ಬಳಿ ಇರುವಂತಹ ಗ್ಯಾಸ್ ಬಂಕ್ ಮುಂದೆ ಬಂದು ಕ್ಯೂ ನಿಲ್ತಿದ್ದಾರೆ ಆಟೋ ಚಾಲಕರು. ಗ್ಯಾಸ್ ಸ್ಟೇಷನ್ ಮುಂದೆ ಆಟೋಗಳು ಕ್ಯೂ ನಿಲ್ತಿರುವಂತದ್ದು ಕಿಲೋಮೀಟರ್ ಗಟ್ಟಲೆ. ಕಂಠೀರವ ಸ್ಟುಡಿಯೋ ಬಳಿ ಇರುವಂತಹ ಗ್ಯಾಸ್ ಬಂಕ್ಗೆ ಅಲ್ಲಿ ದುಡ್ಡು ಕೊಟ್ರೂ ಸಿಗ್ತಾ ಇಲ್ಲ ಆಟೋ ಗ್ಯಾಸ್. ಬೆಂಗಳೂರಿನಿಂದ ಇಲ್ಲಿವರೆಗೂ ಕೂಡ ಆಟೋ ಗ್ಯಾಸ್ ಸಮಸ್ಯೆ ಮುಂದುವರೆದಿದೆ ಅಂತ ಹೇಳ್ಬೋದು. ಎಷ್ಟೇ ಕ್ಯೂ ನಿಂತರೂ ಎಷ್ಟೇ ದುಡ್ಡು ಕೊಡ್ತೀನಿ ಅಂದ್ರೂ ಕೂಡ ಸಿಗ್ತಾ ಇಲ್ಲ. ಪರದಾಡ್ತಾ ಇದ್ದಾರೆ ಆಟೋ ಚಾಲಕರಿಗೆ. ಈಗ ಸಂಕಷ್ಟ ತಂದಿಟ್ಟಿದೆ ಈ ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧ ಅಂತ ಹೇಳ್ಬೋದು. 3 ಹೊತ್ತಿನ ಊಟ ಏನಿದೆ ಅವರು ಇದ್ರ ಮೇಲೇನೆ ಡಿಪೆಂಡ್ ಆಗಿರ್ತಾರೆ, ಆಟೋ ಮೇಲೇನೆ. ಆಟೋ ಸಂಚಾರ ಆರಂಭ ಆದ್ರೆ ಮಾತ್ರ, ಸಂಚರಿಸಿದ್ರೆ ಮಾತ್ರ ಅವರಿಗೆ 4 ಸಂಪಾದನೆ ಆಗುವಂಥದ್ದು. ಇನ್ನು ಅವರ ಇಡೀ ಫ್ಯಾಮಿಲಿ ಅದನ್ನ ನಂಬ್ಕೊಂಡಿರುತ್ತೆ. ಆದ್ರೆ ಈಗ ಒಂದು ರೀತಿಯಾಗಿ ಗಂಡಾಂತರ ಬಂದಿದೆ, ಗ್ಯಾಸ್ ಗಂಡಾಂತರ ಆಟೋ ಚಾಲಕರಿಗೆ ಅಂತ ಹೇಳ್ಬೋದಾಗಿದೆ. ಇದೆಲ್ಲವೂ ಕೂಡ ಮಧ್ಯಪ್ರಾಚ್ಯದ ಯುದ್ಧ ತಂದಿಟ್ಟಿರುವಂತ ಸಮಸ್ಯೆ. ಬೆಂಗಳೂರಂತ ಅಲ್ಲ, ಸಾಕಷ್ಟು ಕಡೆ ಇದೇ ಸಮಸ್ಯೆ ಮುಂದುವರೆದಿದೆ.